back to my channel. For all the class 9 students, I wish you all the very best for today's public examination. So 9th standard students first time public examination ಅಂದ್ರೆ 9th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಅಟೆಂಡ್ ಮಾಡ್ತಾ ಇರೋದು ಆಬ್ವಿಯಸ್ಲಿ 8th ಸ್ಟ್ಯಾಂಡರ್ಡ್ ಇದ್ದಾಗಲೂ ಕೂಡ ನೀವು ಪಬ್ಲಿಕ್ ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀರಾ. ಯು ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್, ಬಟ್ ಫಸ್ಟ್ ಟೈಮ್ ಯು ಆರ್ ರೈಟಿಂಗ್ ಫಾರ್ 80 ಮಾರ್ಕ್ಸ್, ರೈಟ್? ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. So in this video, I am basically teaching you how to learn the key points of the kingdom Animalia in short way. Andre Animalia kingdom is a very large kingdom. Tumba jana idu kashta odakke agalla anta ankoltira. Yavudella common agi points anna baribahudu. Kelvondu sub groups ge anta nanu illi ಹೇಳ್ಕೊಡ್ತಾ ಹೋಗ್ತೀನಿ. ಈ ಚಾನಲ್ನ ಮೊದಲನೇ ಬಾರಿಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ 10th ಸ್ಟ್ಯಾಂಡರ್ಡ್ಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಆಲ್ ದಟ್ throughout your 10th standard journey, I'll be helping you with the science. And ಈಗ ಆಲ್ರೆಡಿ ನಾನು 5 ಪ್ರಾಕ್ಟೀಸ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಟುಡೇಸ್ ಮಾರ್ನಿಂಗ್. ಇಫ್ ಯು ಮಿಸ್ಡ್ ವಾಚಿಂಗ್ ಎನಿ ಆಫ್ ದೋಸ್ ವಿಡಿಯೋಸ್, ನಿಮಗೆ ಯೂಶಲಿ ನೆಸೆಸಿಟಿ ಇರುತ್ತೆ ಲಾಸ್ಟ್ ಮೊಮೆಂಟಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಕೈಂಡ್ಲಿ ವಾಚ್ ದೋಸ್ ವಿಡಿಯೋಸ್. Okay, and also there are some chemistry related the videos which are available in the channel. ಎಲ್ಲವನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಯಾವ ಡೌಟ್ ಇದೆ ಅದನ್ನ ನೀವು ಓಪನ್ ಮಾಡಿ ವಾಚ್ ಮಾಡಬಹುದು. So coming to Animalia kingdom, see there are many subgroups under Animalia kingdom. We'll start with Porifera. ಸೊ ಪೋರಿಫೆರಾ ನಾನು ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ತುಂಬ ಡೀಟೇಲ್ ಆಗಿ ಹೇಳ್ಕೊಡಲ್ಲ. ಇದು ಲಾಸ್ಟ್ ಮೊಮೆಂಟ್ ರಿವಿಷನ್ ಆಗಿರೋದ್ರಿಂದ ಎಕ್ಸಾಮ್ಗೆ ನೀವು ಏನು ನೆನ್ಪಿಟ್ಕೊಂಡು ಬರಿಬೇಕು ಅಷ್ಟನ್ನ ಮಾತ್ರ ನಾನು ಗಮನದಲ್ಲಿಟ್ಕೊಂಡು ಹೇಳ್ಕೊಡ್ತೇನೆ. ಈಗ ಪೋರಿಫೆರಾ ಅಂದ್ರೆ, ಪೋರಿ ಅಂದ್ರೆ ಪೋರ್ಸ್ ಅಂತ ಅರ್ಥ. ವಾಟ್ ಇಸ್ ದ ಮೀನಿಂಗ್ ಆಫ್ ಪೋರಿ? ಪೋರಿ ಇಸ್ ನಥಿಂಗ್ ಬಟ್ ದ ಮೀನಿಂಗ್ ಪೋರ್ಸ್. ಸೊ ದೀಸ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಪೋರ್ಸ್ ಆನ್ ದೇರ್ ಬಾಡಿ. ಸೊ ಏನ್ ಬರೀತೀರಾ 1 ಪಾಯಿಂಟ್ ಎಕ್ಸಾಮ್ ಅಲ್ಲಿ? ಆರ್ಗ್ಯಾನಿಸಮ್ಸ್ ಹ್ಯಾವ್ ಪೋರ್ಸ್ ಆನ್ ದೇರ್ ಬಾಡಿ. ಸೊ ಯಾರಿಗೆ ಪೋರ್ಸ್ ಇರುತ್ತೆ? ದೇ ಹ್ಯಾವ್ ಪೋರ್ಸ್. ಆರ್ಗ್ಯಾನಿಸಮ್ ಹ್ಯಾವ್ ಪೋರ್ಸ್ ಆನ್ ದೇರ್ ಬಾಡಿ. ಓಕೆ, ಆದಷ್ಟು ಶಾರ್ಟ್ ಫಾರ್ಮಲ್ಲಿ ಬರೆಯಕ್ಕೆ ಟ್ರೈ ಮಾಡ್ತೀನಿ ಟು ಸೇವ್ ದ ಟೈಮ್. ಸೆಕೆಂಡ್ ಪಾಯಿಂಟ್ ಏನು ಬರೀತೀರಾ? ಪೋರ್ಸ್ ಅಂತ ಹೇಳಿದಾಗ ಬೇಸಿಕಲಿ ಸ್ಪಾಂಜಸ್. ಸಮುದ್ರದಲ್ಲಿ ನೀವು ನೋಡಿರ್ಬೋದು ಸ್ಪಾಂಜಸ್ ಇರುತ್ತೆ. ಸೊ ದೋಸ್ ಸ್ಪಾಂಜಸ್ ಆಕ್ಚುಲಿ ಹ್ಯಾವ್ ಪೋರ್ಸ್ ಆನ್ ದೇರ್ ಬಾಡಿ. ಸೊ ಈಗ ನಾ ಸಮುದ್ರ ಅಂತ ಹೇಳಿದಾಗ ನಿಮಗೆ ಆಬ್ವಿಯಸ್ಲಿ ಆ ಪಾಯಿಂಟನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ಬೇಸಿಕಲಿ ಏನಾಗುತ್ತೆ, they found in, okay, these group of organisms, basically poriferans, they found in marine habitats. Marine is nothing but the water which contain high amount of salt in it anta heltivi. They found in marine habitat. Habitat andre enu? Place where an organism live. We call this as habitat. Example bandu sponges. So ಎರಡೆರಡು ಪಾಯಿಂಟ್ at least ನೆನ್ಪಿಟ್ಕೊಳ್ಳಿ for the examination point of purpose. ನೀವು ಏನು ಓದಿಲ್ಲ ಇಲ್ಲಿವರೆಗೂ ಅಂದ್ರೆ this will definitely help you. ಓದಿದ್ರೆ ವೆಲ್ ಅಂಡ್ ಗುಡ್, ಯು ಕ್ಯಾನ್ ರೈಟ್ ಮೋರ್ ದೆನ್ ದಿಸ್. ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ಆಲ್ ದೋಸ್ ಗೈಸ್. ನೆಕ್ಸ್ಟ್ ಬಂದು ಸೀಲಿನ್ ಟ್ರೇಟಾ ಇದೆ. ಸೀಲಿನ್ ಟ್ರೇಟಾ, ಇಲ್ಲಿ ಮೀನಿಂಗ್ ಆಫ್ ಸೀಲಿನ್, ಸೀಲ್ ಅಂತಂದ್ರೆ ಕ್ಯಾವಿಟಿ ಅಂತ ಅರ್ಥ. ಓಕೆ, ಸೀಲಿನ್ ಟ್ರೇಟಾ, ಸೀಲ್ ಅಂದ್ರೆ ಕ್ಯಾವಿಟಿ ಅಂತ ಅರ್ಥ. ಸೊ ಬೇಸಿಕಲಿ ಏನಾಗುತ್ತೆ, ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಹ್ಯಾವಿಂಗ್ ದ ಬಾಡಿ ಕ್ಯಾವಿಟಿ. ಓಕೆ, ಸೀಲ್ ಅಂದ್ರೆ ಕ್ಯಾವಿಟಿ ಅಂತ. ಸೊ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ, ಹ್ಯಾವ್ ಬಾಡಿ ಕ್ಯಾವಿಟಿ. ಆರ್ಗ್ಯಾನಿಸಮ್ಸ್ ಹ್ಯಾವ್ ಬಾಡಿ ಕ್ಯಾವಿಟಿ ಅಂತ ಬರೀರಿ. ನೋಡಿ, ನೀವು ಏನ್ ವರ್ಡ್ ತಗೊಳ್ತಿದ್ದೀರಾ ಆ ವರ್ಡ್ಗೂ ಒಂದು ಮೀನಿಂಗ್ ಇದೆ. ವರ್ಡ್ ಇಂದಾನೆ ಒಂದು ಪಾಯಿಂಟ್ ಬರೀಬಹುದು. ಸೀಲ್ ಅಂದ್ರೆ ಕ್ಯಾವಿಟಿ, ಸೊ ಆರ್ಗ್ಯಾನಿಸಮ್ಸ್ ಹ್ಯಾವ್ ಬಾಡಿ ಕ್ಯಾವಿಟಿ. ಅರ್ಥ ಆಗ್ತಿದ್ಯಾ? ಅಂಡ್ ಇಲ್ಲಿಂದ ಮುಂದೆ ಬರುವಂತ ಆರ್ಗ್ಯಾನಿಸಮ್ಸ್ಗೆ ಬಾಡಿನಲ್ಲಿ ಲೇಯರ್ಸ್ ಇದೆ. ಆರ್ಗ್ಯಾನಿಸಮ್ಸ್ ಹ್ಯಾವ್ ಬಾಡಿ ಲೇಯರ್ಸ್ ಇನ್ ದೆಮ್. ಓಕೆ, ಸೊ ಲೇಯರ್ಸ್ ಇರೋದ್ರಿಂದ ಎಷ್ಟು ಲೇಯರ್ ಇದೆ ಸೀಲಿನ್ ಟ್ರೇಟ್ಸ್ಗೆ ಅಂತಂದ್ರೆ, ದೇ ಹ್ಯಾವ್ 2 ಲೇಯರ್ಸ್, 2 ಬಾಡಿ ಲೇಯರ್ಸ್. ಅಂದ್ರೆ ಬಾಡಿ ಸೆಲ್ಸ್ ಆರ್ ಮೇಡ್ ಅಪ್ ಆಫ್ 2 ಲೇಯರ್ಸ್. Hence they are diploblastic. Diplo ಡೈ ಅಂದ್ರೆ 2 ಅಂತ. ಓಕೆ, diploblastic. ಓಕೆ, ಬ್ಲಾಸ್ಟಿಕ್ ಅಂದ್ರೆ ಲೇಯರ್ ಆಫ್ ಸೆಲ್ಸ್ ಅಂತ ಅರ್ಥ ಇಲ್ಲಿ. ಓಕೆ, ಬಾಡಿ ಇಸ್ ಮೇಡ್ ಅಪ್ ಆಫ್ 2 ಲೇಯರ್ ಆಫ್ ಜರ್ಮ್ ಸೆಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಇದಕ್ಕೆ ಎಕ್ಸಾಂಪಲ್ ಬಂದು ಹೈಡ್ರಾ. ಓಕೆ, ಐ ಆಮ್ ಜಸ್ಟ್ ಟೀಚಿಂಗ್ ಯು 2 or 3 ಪಾಯಿಂಟ್ಸ್ ವಿಚ್ ಯು ಕ್ಯಾನ್ ರಿಮೆಂಬರ್ ಅಂಡ್ ರೈಟ್ ಇನ್ ಎಕ್ಸಾಮ್. ಸೀಲ್ ಅಂದ್ರೆ ಕ್ಯಾವಿಟಿ, ಸೊ ಆರ್ಗ್ಯಾನಿಸಮ್ಸ್ ಹ್ಯಾವ್ ಕ್ಯಾವಿಟಿ. So their body is made up of 2 layers of cells. Hence we will call them as diploblastic. Diploblastic anta karitivi. Clear ಆಯ್ತು ಅಲ್ವಾ? ವೆರಿ ಗುಡ್. ಸೊ ನೆಕ್ಸ್ಟ್ ಬಂದು ನಿಮಗೆ ನೋಡಿ, ನೆಕ್ಸ್ಟ್ ಇರುವಂತದ್ದು ಪ್ಲಾಟಿಹೆಲ್ಮಿಂಥಸ್. ಪ್ಲಾಟಿ is nothing but the meaning flat. What is the meaning of platy? Platy, the meaning is flat. So flat anta ಈ ವರ್ಡೇ ಹೇಳ್ತಿರೋದ್ರಿಂದ, so the organisms are basically flat in nature. These organisms are having flat body.
You can write organisms. See, organisms have flat body. They have flat body. ಅಂಡ್ ಇಲ್ಲಿಂದ ಮುಂದೆ ಬರುವಂಥದ್ದು ನೆನ್ಪಿಟ್ಕೊಳ್ಳಿ, ಇದು ಕಾಮನ್ ಆಗಿರುತ್ತೆ. ಈ ಪಾಯಿಂಟ್ ಅನ್ನ ನೆಕ್ಸ್ಟ್ ನಾನು ಯಾವುದೇ ಕಿಂಗ್ಡಮ್ ಬರಿತಿದ್ದೀನಿ, ನೆಮೆಟೋಡ್, ಆನಲೀಡಾ, ಆರ್ಥ್ರೋಪೋಡಾ, ಎಕೈನೋಡರ್ಮೆಟಾ ಯಾವುದೇ ಬರೆದ್ರೂ ಕೂಡ ಎಲ್ಲದಕ್ಕೂ ನೆಕ್ಸ್ಟ್ ಬರುವಂತ ಈ ಪಾಯಿಂಟ್ ಕಾಮನ್. ಇದೊಂದು ಪಾಯಿಂಟ್ ಅನ್ನ ನೆನಪಿಟ್ಕೊಂಡ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ ಎಲ್ಲದರಲ್ಲೂ ಕೂಡ. ವಾಟ್ ಇಸ್ ದ್ಯಾಟ್? These organisms, the body is made up of 3 layers of cells. ಹಾಗಾಗಿ ಇದೇನಾಗಿದೆ, ಟ್ರಿಪ್ಲೋಬ್ಲಾಸ್ಟಿಕ್ ಆಗಿದೆ. ಇನ್ ಮುಂದೆ ಬರುವಂತ ಎಲ್ಲ ಆರ್ಗಾನಿಸಮ್ಸ್ ನೋಡಿ, ಲೋಯರ್ ಗ್ರೂಪ್ ಇಂದ ಹೈಯರ್ ಗ್ರೂಪ್ ಹೋಗ್ತಾ ಇದೀವಿ. ಅರ್ಥ ಆಗ್ತಿದ್ಯಾ? ಲೋಯರ್ ಗ್ರೂಪ್ ಇಂದ ಹೈಯರ್ ಗ್ರೂಪ್ಗೆ ಹೋಗ್ತಾ ಇದೀವಿ. ಹಾಗಾಗಿ ಸಿಲಿಂಟ್ರೇಟ್ಸ್ ಮಾತ್ರ ಡಿಪ್ಲೋಬ್ಲಾಸ್ಟಿಕ್ ಆಗಿದೆ. ಮುಂದೆ ಬರುವಂತ ಎಲ್ಲ ಆರ್ಗಾನಿಸಮ್ಸು ಟ್ರಿಪ್ಲೋಬ್ಲಾಸ್ಟಿಕ್, ಅಂದ್ರೆ ಬಾಡಿ ಈಸ್ ಮೇಡ್ ಅಪ್ ಆಫ್ 3 layers of cells. And one more important point is their body is bilaterally symmetrical. What is bilateral? ಎಲ್ಲ ಆರ್ಗಾನಿಸಮ್ಸ್, ಇಲ್ಲಿಂದ ಮುಂದೆ ಬರುವಂತ ಎಲ್ಲ ಆರ್ಗಾನಿಸಮ್ಸ್ಗೂ ಇದೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಟ್ರಿಪ್ಲೋಬ್ಲಾಸ್ಟಿಕ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂದ್ರೆ ಏನು? ಈಗ ಒಂದು ಆರ್ಗಾನಿಸಮ್ ಬಾಡಿನ ನಾವು ಕಟ್ ಮಾಡಿದ್ರೆ ಈ ರೀತಿ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಡಿಸೈನ್ ಈಸ್ ಸಿಮಿಲರ್ ಟು ದ ರೈಟ್ ಸೈಡ್ ಆಫ್ ದ ಬಾಡಿ ಡಿಸೈನ್. ಅದನ್ನೇ ನಾವು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಬರ್ಕೊಳ್ಳಿ. ಎಕ್ಸಾಂಪಲ್ ಏನಿರುತ್ತೆ ಇದಕ್ಕೆ ನಿಮಗೆ? ಫ್ಲಾಟ್ ವರ್ಮ್ಸ್, ಸೊ ಟೇಪ್ ವರ್ಮ್ ಆಗುತ್ತೆ. ಲಿವರ್ ಫ್ಲೂಕ್, ಲಿವರ್ ಅಲ್ಲಿ ಬೇಸಿಕಲಿ ಇದು ನಮಗೆ ಕಾಣ್ ಬರುತ್ತೆ. ಟೇಪ್ ವರ್ಮ್ ಅಥವಾ ಫ್ಲಾಟ್ ವರ್ಮ್ ಅಂತ ಬರಿಬಹುದು. ಓಕೆ, ದಿಸ್ ಇಸ್ ಪ್ಲಾಟಿ ಹೆಲ್ಮೆಂಥಿಸ್. ಐ ಥಿಂಕ್ ನಿಮಗೆ ಇದು ಈಸಿಯಾಗಿ ಅನಿಸ್ತಿದೆ ಅನ್ಕೋತೀನಿ, ಬಿಕಾಸ್ ಈ ರೀತಿ ಕಲ್ತ್ಕೊಳ್ಳೋದ್ರಿಂದ ಎಕ್ಸಾಮ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಿಮಗೆ ಇದೆ ನೆಮೆಟೋಡಾ. ಓಕೆ, ನೆಮೆಟೋಡಾ. ರಿಮೆಂಬರ್ ವಿ ಹ್ಯಾವ್ ನೆಮೆಟೋಡಾ. ನೋಡಿ, ಇನ್ನೂ ಒಂದು ಪಾಯಿಂಟ್ ನೀವು ಪ್ಲಾಟಿ ಹೆಲ್ಮೆಂಥಿಸ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಬಾಡಿ ಕ್ಯಾವಿಟಿ ಇದೆಯಾ ಇಲ್ವಾ ಅಂತಂದ್ರೆ, ಪ್ಲಾಟಿ ಹೆಲ್ಮೆಂಥಿಸ್ಗೆ ಏನಾಗಿರಲ್ಲ, ಬಾಡಿ ಕ್ಯಾವಿಟಿ ಈಸ್ ಆಬ್ಸೆಂಟ್. ಪ್ಲಾಟಿ ಹೆಲ್ಮೆಂಥಿಸ್ ದೆರ್ ಇಸ್ ನೋ ಬಾಡಿ ಕ್ಯಾವಿಟಿ, ದೆರ್ ಇಸ್ ನೋ ಟ್ರೂ ಇಂಟರ್ನಲ್ ಬಾಡಿ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಓಕೆ, ರಿಮೆಂಬರ್ ದೆರ್ ಇಸ್ ನೋ ಟ್ರೂ ಇಂಟರ್ನಲ್ ಬಾಡಿ ಕ್ಯಾವಿಟಿ ಫಾರ್ ಹೂಮ್? ಫಾರ್ ದ ನೆಮೆಟೋಡ್. ಓಕೆ, ನೆಕ್ಸ್ಟ್ ಬಂದು ನೆಮೆಟೋಡ್. ನೋಡಿ, ಸೇಮ್ ಕಾಮನ್ ಪಾಯಿಂಟು. ಓಕೆ, ಕಾಮನ್ ಪಾಯಿಂಟ್ ಇದು ನಿಮಗೆ ಇಲ್ಲೂ ಕೂಡ. ಏನ್ ಕಾಮನ್ ಪಾಯಿಂಟ್ ಅಂತ ಹೇಳಿದ್ರೆ, ಸೊ ಸೇಮ್ ಇದು ಕೂಡ ಏನಾಗಿದೆ, ನೆಮೆಟೋಡ್ಸ್. ದೀಸ್ ಆರ್ಗ್ಯಾನಿಸಮ್ಸ್, ಜಸ್ಟ್ ಎ ಸೆಕೆಂಡ್ ಐಲ್ ರೈಟ್. ಸೊ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಆಲ್ಸೋ bilaterally symmetrical. ಕಾಮನ್ ಪಾಯಿಂಟ್ ಬರೀರಿ, bilaterally symmetrical 1.2. and these organisms are also triploblastic. ನೋಡಿ, ಕಾಮನ್ ಪಾಯಿಂಟ್ ಇಲ್ಲಿಂದ ಮುಂದೆ ಬರುವಂತ ಎಲ್ಲದಕ್ಕೂ ಇದನ್ನ ನೀವು ಕಾಮನ್ ಆಗಿ ಬರಿಬಹುದು. bilaterally symmetrical and ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಬೇಸಿಕಲಿ ಈ ಆರ್ಗ್ಯಾನಿಸಮ್ಸ್ ನೆಮೆಟೋಡಾ ಅಲ್ಲಿ ಮೀನಿಂಗ್ ಏನು ಅಂದ್ರೆ, ದೇ ಆರ್ ದ ಅನ್ಸೆಗ್ಮೆಂಟೆಡ್ ಆರ್ಗ್ಯಾನಿಸಮ್ಸ್ ಅಂತ ಅರ್ಥ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನೆನ್ಪಿಟ್ಕೊಳ್ಳಿ, ಬಾಡಿ ಏನಾಗಿರುತ್ತೆ, ಸಿಲಿಂಡ್ರಿಕಲ್ ಆಗಿರುತ್ತೆ. ಈ ರೀತಿ ಆರ್ಗ್ಯಾನಿಸಮ್ಸ್ ಬಾಡಿ ಈ ರೀತಿ ನೋಡಿರ್ತೀರಾ, ಈ ರೀತಿ ವರ್ಮ್ಸ್ ಬರುತ್ತೆ. ಓಕೆ, ಆಸ್ಕ್ಯಾರಿಸ್ ಅಂತ ಹೇಳಿ ಕರಿತೀವಿ. ಈ ರೀತಿ ವರ್ಮ್ಸ್ ನೋಡಿ, ಬಾಡಿ ಸಿಲಿಂಡ್ರಿಕಲ್ ಆಗಿದೆ, ಆದ್ರೆ ಬಾಡಿ ಮೇಲೇನಿಲ್ಲ, ಸೆಗ್ಮೆಂಟ್ಸ್ ಇಲ್ಲ, ಈ ರೀತಿ ಸೆಗ್ಮೆಂಟ್ಸ್ ಇಲ್ಲ. ಸೊ ನೆಮೆಟೋಡಾ ಮೀನಿಂಗ್ ಬಂದು ಅನ್ಸೆಗ್ಮೆಂಟೆಡ್ ಅಂತ ಅರ್ಥ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ನೆಮೆಟೋಡಾ? ನೆಮೆಟೋಡಾ ಈಸ್ ಅನ್ಸೆಗ್ಮೆಂಟ್ ಆರ್ ನ್ಯಾರೋ ಅಂತ ಹೇಳಿ ಕರಿತೀವಿ. ನೆಮೆಟೋಡ್ ಅಂದ್ರೆ ನ್ಯಾರೋ. 2 ಪಾಯಿಂಟ್ ಕಾಮನ್ ಆಗಿ ನೆನ್ಪಿಟ್ಕೊಳ್ಳಿ. ನೆಮೆಟೋಡಾ ಬಾಡಿ ಇಸ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ಲು, ಟ್ರಿಪ್ಲೋಬ್ಲಾಸ್ಟಿಕ್ ಕಾಮನ್. ಇದು ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ಬಂದು ಇದಕ್ಕೆ ನೀವು ಬರಿಬೇಕಾಗಿರೋದು ಇನ್ನೇನು ಬರಿಬೋದು ಅಂದ್ರೆ, ಬಾಡಿ ಈಸ್ ಸಿಲಿಂಡ್ರಿಕಲ್. ಈಗ ನಾನೇ ಹೇಳ್ದೆ ಅಲ್ವಾ, ಬಾಡಿ ಈಸ್ ಸಿಲಿಂಡ್ರಿಕಲ್. ಇದೊಂದು ಪಾಯಿಂಟ್ ಅನ್ನ ಎಕ್ಸ್ಟ್ರಾ ನೀವು ಆಡ್ ಮಾಡ್ಕೊಳ್ಬಹುದು. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಸಿಲಿಂಡ್ರಿಕಲ್. ಓಕೆ, ಸೊ ದಿಸ್ ಇಸ್ ಫಾರ್ ನೆಮೆಟೋಡಾ. ಸೊ 3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಬಂದು ನಿಮ್ಗೆ ಇದಕ್ಕೆ ಆಸ್ಕ್ಯಾರಿಸ್. ಆಸ್ಕ್ಯಾರಿಸ್ ಇಸ್ ಎಕ್ಸಾಂಪಲ್. ಓಕೆನಾ? ನೆಕ್ಸ್ಟ್ ಬಂದು ಅನೆಲಿಡಾ. ವಿ ಹ್ಯಾವ್ ಅ ಗ್ರೂಪ್ ಕಾಲ್ಡ್ Annelida. This is the next Annelida. ಇದಕ್ಕೂ ಕೂಡ ಕಾಮನ್ ಪಾಯಿಂಟ್ ನೋಡಿ, ಇದಕ್ಕೆ ನಾನು ಹೇಳಿದ್ದೀನಿ, ಇಲ್ಲಿಂದ ಮುಂದೆ ಎಲ್ಲದಕ್ಕೂ ಕೂಡ ಈ 2 ಪಾಯಿಂಟ್ ಕಾಮನ್. ಸೊ ಹಾಗಾಗಿ ನೀವು ಎಕ್ಸಾಮ್ ಅಲ್ಲಿ ಆರಾಮಾಗಿ ಬರಿಬಹುದು, ನೆನ್ಪಿಟ್ಕೊಂಡಿದ್ದೀನ. ಒಂದು, ದೇ ಆರ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಅಂದ್ರೆ ಲೆಫ್ಟ್ ಹಾಫ್ ದ ಬಾಡಿ ಈಸ್ ಸಿಮಿಲರ್ ಟು ರೈಟ್ ಹಾಫ್ ಆಫ್ ದ ಬಾಡಿ. and they are triploblastic. Triploblastic ಅಂದ್ರೆ ಬಾಡಿ is made up of 3 layers of cells. ಕಾಮನ್ ಆಗಿ ಬರೀತೀರಾ. ಬಟ್ ಇಲ್ಲಿ ನೀವೇನ್ ಬರಿಬೇಕು ಅಂದ್ರೆ, ಅನಲಿಡಾಸ್ ಅಲ್ಲಿ
ನೆಮೆಟೋಡಲ್ಲಿ ಬಾಡಿ ಮೇಲೆ ಈ ರೀತಿ ಸೆಗ್ಮೆಂಟ್ ಇಲ್ಲ. ಬಟ್ ಅನೆಲಿಡಾ ಆರ್ಗ್ಯಾನಿಸಮ್ದು ಒಂದು ಅನೆಲಿಡಾ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾವು ಏನ್ ತಗೊಳ್ಬೋದು, ಒಂದು ಅರ್ತ್ ವರ್ಮ್ ತಗೊಳ್ಬೋದು, ಒಂದು ಲೀಚ್ ತಗೊಳ್ಬೋದು. ಬಾಡಿ ಮೇಲೆ ನೋಡಿ ಈ ರೀತಿ ಸೆಗ್ಮೆಂಟ್ಸ್ ಇರುತ್ತೆ. ಫ್ರಮ್ ದ ಹೆಡ್ ಟು ಟೋ, ಹೆಡ್ ಇಂದ ಎಂಡ್ ವರ್ಗೂ ಏನಾಗಿರುತ್ತೆ, ಬಾಡಿ ಈಸ್ ಸೆಗ್ಮೆಂಟೆಡ್. ಅನೆಲಿಡಾ ಅಂದ್ರೆ ಬೇಸಿಕಲಿ ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ಸೆಗ್ಮೆಂಟೆಡ್ ಬಾಡಿ. ಎಕ್ಸಾಂಪಲ್ ಏನಾಗಿದೆ, ಲೀಚ್ ತಗೊಳ್ಬೋದು, ಅರ್ತ್ ವರ್ಮ್ ತಗೊಳ್ಬೋದು. ಓಕೆ, ಎನಿ 2 ಎಕ್ಸಾಂಪಲ್ಸ್ ಯು ರಿಮೆಂಬರ್. ಅನೆಲಿಡಾ. ಓಕೆನಾ? ನೋಡಿ, ತುಂಬಾ ಬೇಸಿಕ್ ಥಿಂಗ್ಸ್ ಹೇಳ್ಕೊಡ್ತಾ ಇದ್ದೀನಿ. ಡೆಫಿನೆಟ್ಲಿ ದಿಸ್ ವಿಲ್ ಹೆಲ್ಪ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಬಿಕಾಸ್ ತುಂಬಾ ಜನ ಹೇಳಿದಿರ ಮ್ಯಾಮ್ ಅನಿಮಲಿಯಾ ಕಿಂಗ್ಡಮ್ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ಅಂತ. ಹಾಗಾಗಿ ಇಷ್ಟನ್ನಾದ್ರೂ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ 3 ಪಾಯಿಂಟ್ಸ್ ವಿತ್ 1 ಎಕ್ಸಾಂಪಲ್, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಆರ್ಥ್ರೋಪೋಡಾ. ಯು ಹ್ಯಾವ್ ಆರ್ಥ್ರೋಪೋಡಾ. ಆರ್ಥ್ರೋ ಮೀನಿಂಗ್ ಬಂದು ಜಾಯಿಂಟೆಡ್ ಲೆಗ್ಸ್ ಅಂತ ಅರ್ಥ. ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ದ ಜಾಯಿಂಟೆಡ್ ಲೆಗ್ಸ್. ಓಕೆನಾ? ನೆಕ್ಸ್ಟ್ 2 ಕಾಮನ್ ಪಾಯಿಂಟ್ಸ್ ಯಾವುದು? ಕ್ಯಾನ್ ಯು ಗೈಸ್ ಟೆಲ್ ಮಿ ವಿಚ್ ಆರ್ ದ 2 ಕಾಮನ್ ಪಾಯಿಂಟ್ಸ್ ವಿಚ್ ಐ ಕ್ಯಾನ್ ರೈಟ್ ಫಾರ್ ಆರ್ಥ್ರೋಪೋಡಾ? ಓಕೆ, ರೋಹನ್ ಟಿ ಡಿ ಇಸ್ ಆಲ್ರೆಡಿ ಗಿವನ್ ಆನ್ಸರ್. ಗುಡ್, ಕರೆಕ್ಟ್ ರೋಹನ್, ಕರೆಕ್ಟ್. ಇಲ್ಲಿಂದ ಮುಂದೆ ಬರುವಂತ ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಕೂಡ ಕಾಮನ್ ಆಗಿ ಪಾಯಿಂಟ್ ಇರುತ್ತೆ. ಏನು? ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಟ್ರಿಪ್ಲೋಬ್ಲಾಸ್ಟಿಕ್. ಅಂಡ್ ಎಸ್, very good Rohan, you are also giving the right answer for arthropoda as well as it is having jointed legs. Obviously correct. Srinivasan also is giving the right answer followed by Chandan. Correct. Arthropoda ge common point nodi idin ella kadenu bariri. They are bilaterally symmetrical. Ella kade short agi baritini to save the time. Next triploblastic nodi idin ella kadenu bariri. Extra ಏನು ಬರೀತೀರಾ? ಆರ್ಥ್ರೋಪೋಡಾ. ಆರ್ಥ್ರೋ ಅಂದ್ರೆ ಜಾಯಿಂಟೆಡ್ ಲೆಗ್ಸ್. ಸೊ ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗನಿಸಮ್ಸ್ ವಿಚ್ ಹ್ಯಾವ್ ದ ಜಾಯಿಂಟೆಡ್ ಲೆಗ್ಸ್ ಅಂತ ಬರೀರಿ. ಇದು 1 ಪಾಯಿಂಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ನೀವೇನ್ ಬರೀಬಹುದು ಅಂದ್ರೆ, ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗನಿಸಮ್ ವಿಚ್ ಹ್ಯಾವ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ರಿಮೆಂಬರ್, they have open circulatory system. What do you mean by open circulatory system? Blood, it flows throughout the body. Blood does not flow in a proper blood vessel ಅಂತ ಹೇಳಿ ಕರಿತೀವಿ. Blood is not flowing in a proper blood vessel. Blood is flowing throughout the body. Then hence it is called as, it has open circulatory system. Example ಬಂದು ಕಾಕ್ರೋಚ್. ನೀವು ಕಾಕ್ರೋಚ್ ನ ಸ್ಟ್ಯಾಂಪ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ಬಾಡಿಯಿಂದ ಏನಾಗುತ್ತೆ, ಜಸ್ಟ್ ದ ಬ್ಲಡ್ ಕಮ್ಸ್ ಔಟ್ ಲೈಕ್ ದಟ್. ವೈ? ಬಿಕಾಸ್ ಇಟ್ ಹ್ಯಾಸ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಬ್ಲಡ್ ಡು ನಾಟ್ ಫ್ಲೋ ಇನ್ ಅ ಪ್ರಾಪರ್ ಬ್ಲಡ್ ವೆಸಲ್. What is the blood of cockroach called as? It is also called as hemolymph. The color of the blood is white. It is because of the presence of lymph. Okay, the blood is what we will call it as hemolymph. Okay, you can take crab, spider. Yes, absolutely. Shruti, Sachin and many of you are giving other answers also. Very good. ಲಾರ್ಜೆಸ್ಟ್ ಗ್ರೂಪ್ ಹೌದು, ಅನಿಮಲಿಯಾ ಲಾರ್ಜೆಸ್ಟ್ ಗ್ರೂಪ್. ಅದಕ್ಕೋಸ್ಕರನ ನಾನು ನಿಮ್ಗೆ ಇದನ್ನು ರಿವೈಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಡ್ ರಿಕ್ವೆಸ್ಟೆಡ್ ದಿಸ್ ಕ್ಲಿಪ್ಪಿಂಗ್ ಟು ಪೋಸ್ಟ್ ಇನ್ ಮೆನಿ ಆಫ್ ದ ವಿಡಿಯೋಸ್. ಹಾಗಾಗಿ ನೆಕ್ಸ್ಟ್ ಬಂದು ನಿಮ್ಗೆ ಇರುವಂಥದ್ದು ಮೊಲುಸ್ಕಾ. ನೋಡಿ, ಕಾಮನ್ ಆಗಿ 2 ಪಾಯಿಂಟ್ ನಾವು ಬರಿತಾ ಇರೋದು, ಬಯಾಲ್ಯಾಟ್ರಲಿ ಸಿಮೆಟ್ರಿಕಲ್, ಟ್ರಿಪ್ಲೋಬ್ಲಾಸ್ಟಿಕ್. ನೆನ್ಪಿಟ್ಕೊಳ್ಳಿ, ಇದೆರಡು ಕಾಮನ್. ಓಕೆ, ಮೊಲುಸ್ಕಾ. ಓಕೆ, ಮೊಲುಸ್ಕಾಗೂ ಕೂಡ ಸೇಮ್ ಬರಿತೀರಾ. ಎಕ್ಸಾಂಪಲ್ ಬಂದು ನಿಮಗೆ ಇಲ್ಲಿ ಆಕ್ಟೋಪಸ್ ಆಗಿರ್ಬೋದು ಅಥವಾ ಸ್ನೇಲ್ಸ್ ಆಗಿರ್ಬೋದು, ಇದೆಲ್ಲ ಮೊಲುಸ್ಕಾಸ್ ಗ್ರೂಪ್ಗೆ ಜಾಯಿನ್ ಆಗುತ್ತೆ. ಕಾಮನ್ ಪಾಯಿಂಟ್ ಇಸ್ ಸೇಮ್ ಆಸ್ ಐ ಟೋಲ್ಡ್ ಯು. ಒನ್ ಈಸ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂಡ್ ಒನ್ ಮೋರ್ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್. ಇದನ್ನ ಕಾಮನ್ ಆಗಿ ಬರೀರಿ. ಓಕೆ, ನೆಕ್ಸ್ಟ್ ನೀವೇನು ಬರಿಬೋದು ಇಲ್ಲಿ ಅಂತಂದ್ರೆ, these group of organisms also have the open circulatory system. Okay, molluscans are also having the open circulatory system. Open circulatory system ಇರುತ್ತೆ. ಅರ್ಥ ಆಯ್ತಾ? ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರೀಬಹುದು. ಏನಪ್ಪಾ ಅಂತಂದ್ರೆ, ಇಲ್ಲಿ ದ ಬಾಡಿ ಹ್ಯಾಸ್ ಬಾಡಿ ಇಟ್ ಇಸ್ ಕವರ್ಡ್ ಬೈ ಹಾರ್ಡ್ ಶೆಲ್. ಬಾಡಿ ಈಸ್ ಕವರ್ಡ್ ಬೈ ಹಾರ್ಡ್ ಶೆಲ್. ಬಾಡಿ ಈಸ್ ಕವರ್ಡ್ ಬೈ ಹಾರ್ಡ್ ಶೆಲ್. ಬೈ ಹಾರ್ಡ್ ಶೆಲ್. ನೋಡಿ, ಇದು ನೆನಪಾಗ್ಲಿಲ್ಲ ಅಂದ್ರೂ ಕೂಡ ಇದನ್ನ ನೆನ್ಪಿಟ್ಕೊಂಡು ಬರೀರಿ. ಕಾಮನ್ ಪಾಯಿಂಟ್, ಬಾಡಿ ಈಸ್ ಕವರ್ಡ್ ಬೈ ಹಾರ್ಡ್ ಶೆಲ್. ಸೊ ಶೆಲ್ ಅಂತ ಹೇಳಿದಾಗ ಬೇಸಿಕಲಿ ಆಲ್ ದ ಶೆಲ್ಸ್ ಆರ್ ಮೋಸ್ಟ್ ಆಫ್ ದ ಶೆಲ್ಸ್ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಓನ್ಲಿ. ಓಕೆನಾ? ಸೊ ಎಕ್ಸಾಂಪಲ್ ಬಂದು ನೀವು ಆಕ್ಟೋಪಸ್ ಬರಿಬಹುದು, ಸ್ನೇಲ್ಸ್ ಬರಿಬಹುದು. ದೀಸ್ ಆರ್ ಆಲ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ವಾಟ್? ದರ್ ಎಕ್ಸಾಂಪಲ್ಸ್ ಫಾರ್ ಮೊಲುಸ್ಕನ್ಸ್. Okay, next we have the group called Echinodermata. Echino andre the meaning is, echino andre
ಹೆಡ್ಜ್ ಹಾಗ್ ಅಂತ ಹೇಳಿ ಕರಿತೀವಿ. ಎಕೈನೋ ಮೀನಿಂಗ್ ಇನ್ನೊಂದೇನು ಅಂದ್ರೆ ಸ್ಪೈನಿ, ಸ್ಪೈನ್ಸ್ ಅಂತ ಹೇಳಿ ಕರಿತೀವಿ. ಎಕೈನೋ ಮೀನಿಂಗ್ ಸ್ಪೈನಿ. ಡರ್ಮ್ಯಾಟಾ, ಡರ್ಮ್ಯಾಟಾ ಅಂದ್ರೆ ಡರ್ಮಾ ಅಂದ್ರೆ ಸ್ಕಿನ್ ಅಂತ ಅರ್ಥ. ಸೊ ಯಾವ ಆರ್ಗ್ಯಾನಿಸಮ್ಸ್ಗೆ ಸ್ಪೈನಿ ಸ್ಕಿನ್ಸ್ ಇರುತ್ತೆ, ದೋಸ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಎಸ್ ಎಕೈನೋಡರ್ಮ್ಯಾಟಾ. ಓಕೆ, ಯಾವ ಆರ್ಗ್ಯಾನಿಸಮ್ಗೆ ಸ್ಪೈನಿ ಸ್ಕಿನ್ ಇರುತ್ತೆ ಅದನ್ನ ಎಕೈನೋಡರ್ಮ್ಯಾಟಾ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದು ನೀವು ಸ್ಟಾರ್ ಫಿಶ್ ತಗೊಳ್ಬೋದು, ಇದಕ್ಕೆ ಸಿ ಕುಕುಂಬರ್ ತಗೊಳ್ಬೋದು, ಸಿ ಅರ್ಚಿನ್ ತಗೊಳ್ಬೋದು, ಯಾವ್ದಾದ್ರೂ ಎಕ್ಸಾಂಪಲ್ ತಗೊಳ್ಬೋದು. ದೀಸ್ ಆರ್ಗ್ಯಾನಿಸಮ್ಸ್ ನೋಡಿ ಈ ರೀತಿ ಸ್ಪೈನಿ ಸ್ಕಿನ್ಸ್ ಇರುತ್ತೆ ಬಾಡಿ ಮೇಲೆ. ಕಾಮನ್ ಪಾಯಿಂಟ್ಸ್ ವೆರಿ ಗುಡ್, ನೆನ್ಪಿಟ್ಕೊಳ್ಬೇಕು ನೀವು. ಕಾಮನ್ ಪಾಯಿಂಟ್ ಬಂದು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಶಾರ್ಟ್ ಫಾರ್ಮ್ ಅಲ್ಲಿ ಬರಿತೀನಿ. ಟ್ರಿಪ್ಲೋಬ್ಲಾಸ್ಟಿಕ್, ಇದು ಕೂಡ ಕಾಮನ್ ಆಗಿ 3 ಲೇಯರ್ಸ್ ಆಫ್ ಸೆಲ್ಸ್ ಇಂದ ಮಾಡಿದೆ ಬಾಡಿ. ಇನ್ನೇನ್ ಬರಿಬೇಕು ನೀವು ಇಲ್ಲಿ ಅಂದ್ರೆ, ಯು ಆಲ್ಸೋ ಹ್ಯಾವ್ ಟು ರೈಟ್ ದೇ ಹ್ಯಾವ್ ಸ್ಪೈನ್ಸ್ ಆನ್ ದೇರ್ ಬಾಡಿ. ನೇಮೇ ಹೇಳ್ತಾ ಇದೆ ಸ್ಪೈನ್ ಅಂತ ಅಲ್ವಾ. ಸೊ ದೇ ಹ್ಯಾವ್ ಸ್ಪೈನ್ಸ್ ಆನ್ ದೇರ್ ಬಾಡಿ. ದೇ ಹ್ಯಾವ್ ಸ್ಪೈನ್ಸ್ ಆನ್ ದೇರ್ ಬಾಡಿ. ಸ್ಪೈನ್ಸ್ ಇದೆ, ನೆನ್ಪಿಟ್ಕೊಳ್ಳಿ, ದೇ ಹ್ಯಾವ್ ಸ್ಪೈನ್ಸ್. ನೆಕ್ಸ್ಟ್ ನೀವು ಎಕ್ಸಾಂಪಲ್ ಬರೀರಿ. ಸ್ಟಾರ್ಚ್ ಫಿಶ್, ಸೀ ಕುಕುಂಬರ್, ಫೆದರ್ ಸ್ಟಾರ್, anything you can write. And here also the body is covered by hard shell. Okay, the body is covered by hard shell which is again made up of calcium carbonate. ತುಂಬಾ ಸಿಂಪಲ್, ರಿವೈಸ್ ಮಾಡ್ಕೊಳ್ಳಿ ಒಂದು 2 to 3 ಟೈಮ್ಸ್. ಯಾವುದೇ ಒಂದು ಸಬ್ ಕಿಂಗ್ಡಮ್ ಕೊಟ್ಟರು ಎಕ್ಸಾಮ್ ಅಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ಓಕೆ, ರೈಟ್. Then we have a sub kingdom called as Protochordata. Protochordata ಅನ್ನೋ ಒಂದು ಕಿಂಗ್ಡಮ್ ಇದೆ. ಸಬ್ ಕ್ಲಾಸ್ ಬರುತ್ತೆ ನಿಮ್ಗೆ ಇಲ್ಲಿ. ಪ್ರೋಟೋ ಕಿಂಗ್ಡಮ್ಗೂ ವೆರಿ ಸೇಮ್ ಪಾಯಿಂಟ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಬಿ ಅಂತ ಬರಿತೀನಿ. ಟ್ರಿಪ್ಲೋಬ್ಲಾಸ್ಟಿಕ್, ಟಿ ಅಂತ ಬರಿತೀನಿ. ನೆಕ್ಸ್ಟ್ ಏನ್ ಎಕ್ಸ್ಟ್ರಾ ಇದೆ ಇಲ್ಲಿ ಪ್ರೋಟೋಕಾರ್ಡೆಟಾ ಅಂದ್ರೆ, ದೀಸ್ ಆರ್ ಹ್ಯಾವಿಂಗ್ ದ ನೋಟೋಕಾರ್ಡ್. ಈ ಆರ್ಗ್ಯಾನಿಸಮ್ ನ ಬಾಡಿ ಮೇಲೆ ನೋಟೋಕಾರ್ಡ್ ಇದೆ. ನೋಟೋಕಾರ್ಡ್ ಅಂದ್ರೆ ಏನು? ನೋಟೋಕಾರ್ಡ್ ಇಸ್ ಅ ಕೈಂಡ್ ಆಫ್ ರಾಡ್ ಲೈಕ್ ಸ್ಟ್ರಕ್ಚರ್. ಅದರ ಬಾಡಿನಲ್ಲಿ ಒಂದು ರಾಡ್ ಲೈಕ್ ಸ್ಟ್ರಕ್ಚರ್ ಇದೆ. ಅಟ್ ಲೀಸ್ಟ್ ಸಮ್ ಸ್ಟೇಜಸ್ ಆಫ್ ದೇರ್ ಲೈಫ್ ಈ ರಾಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ? ಅಂಡ್ ದೇ ಆರ್ ಬೇಸಿಕಲಿ ಪ್ರೆಸೆಂಟ್ ಇನ್ ದ ಮೆರೈನ್ ಹ್ಯಾಬಿಟಾಟ್ಸ್. ಮೆರೈನ್ ಹ್ಯಾಬಿಟಾಟ್ಸ್ ಅಲ್ಲಿ ಇರುತ್ತೆ. ಬೇರೆ ಬೇರೆ ಪಾಯಿಂಟ್ಸ್ ಇದೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ. ಸಿಂಪಲ್ ಆಗಿರೋಂಥದ್ದನ್ನ ಹೇಳ್ಕೊಡ್ತಾ ಇದೀನಿ, ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗುವಂಥದ್ದು. ಓಕೆ, ರೈಟ್, ಕ್ಲಿಯರ್ ಅಲ್ವಾ? ರೈಟ್. ಸೊ ಪೊಲನೋಗ್ಲಾಸಸ್ ಎಕ್ಸಾಂಪಲ್ ಇದೆ. ಇದಕ್ಕೆ ಆಂಫಿಯಾಕ್ಸಸ್ ಎಕ್ಸಾಂಪಲ್ ಬರಿತೀನಿ ನೋಡಿ. ಬಲಾನೋಗ್ಲಾಸಸ್ example, and you can also take Hurdy-Murda. It is Hurdy-Murda. Hurdy-Murda is also an example for protochordate. ಸೊ ಪ್ರೋಟೋಕಾರ್ಡೇಟ್ ಆದ್ಮೇಲೆ ನಿಮ್ಗೆ ಇರುವಂಥದ್ದು ವರ್ಟಿಬ್ರೇಟಾ ಆಲ್ರೆಡಿ ನಾನು ನಿಮಗೆ ಈಗ ಒಂದು ಪೇಪರ್ ಸಾಲ್ವ್ ಮಾಡಿದೆ. ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ನಿಮಗೆ 5th ಮಾಡೆಲ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ದಟ್ ಈಸ್ ಪ್ರಾಕ್ಟೀಸ್ ಪೇಪರ್. ಆ ಪ್ರಾಕ್ಟೀಸ್ ಪೇಪರೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ವರ್ಟಿಬ್ರೇಟ್ಸ್ ಅಂದರೆ ಏನು, 5 ವರ್ಟಿಬ್ರೇಟ್ಸ್, ಸ್ಪೈಸಸ್, ಆಂಫಿಬಿಯಾ, ರೆಪ್ಟೀಲಿಯಾ, ಏವ್ಸ್ ಆ್ಯಂಡ್ ಮ್ಯಾಮೇಲಿಯಾ. ಈ ಇಷ್ಟು ಗ್ರೂಪ್ಗೂ ಕೂಡ ನಾನು ನಿಮಗೆ ಪಾಯಿಂಟ್ಸ್ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ವಾಚ್ ಮಾಡಿ, ಪ್ರೀವಿಯಸ್ ವಿಡಿಯೋ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಐ ಥಿಂಕ್ ಎಲ್ರಿಗೂ ಕೂಡ ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡಕ್ಕೆ ಬರುತ್ತೆ, ಎಲ್ರಿಗೂ ಕೂಡ ಫಾರ್ಮುಲಾ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ ಅನ್ಕೋತೀನಿ. ಲಾಸ್ಟ್ ಒಂದು ಪಾಯಿಂಟ್ ನಾನು ನಿಮಗೆ ಹೆಲ್ಪ್ ಮಾಡ್ಬೋದು. ಎಕ್ಸಾಮ್ ಈಸಿ ಇರುತ್ತೆ, ಡು ನಾಟ್ ವರಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. Now you can ask me, if you guys don't know, if anybody don't know how to write molecular formula, how to find out molecular mass or formula unit mass, or if you don't know how to find out the formula, you can ask. Otherwise I can end this video for till here. This is more than enough. ಏನೇನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಲ್ತ್ಕೊಂಡು ಹೋಗಿ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಲಾಸ್ಟ್ ಲೆಸನ್, ಫುಡ್ ರಿಸೋರ್ಸಸ್ ಅಂಡ್ ಮ್ಯಾನೇಜ್ಮೆಂಟ್, ಈ ಲೆಸನ್ ಇದೆ ಅಲ್ವಾ, ಈ ಲೆಸನ್ ಅಲ್ಲಿ ಸ್ವಲ್ಪ ನೀವು ಕಾನ್ಸೆಪ್ಟ್ ನ ಫೋಕಸ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ಫರ್ಟಿಲೈಸರ್ ಅಂಡ್ ಮೆನ್ಯೂರ್ ತಿಳ್ಕೊಂಡು ಹೋಗಿ. ಓಕೆ, ಸೊ ಈ ಲೆಸನ್ ಅಲ್ಲಿ ಫರ್ಟಿಲೈಸರ್ ಅಂಡ್ ಮೆನ್ಯೂರ್ ಬಗ್ಗೆ ತಿಳ್ಕೊಂಡು ಹೋಗಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ ಅಂಡ್ ಮೆನ್ಯೂರ್, what is the advantage of fertilizer, what is the advantage of manure, what is the disadvantage of fertilizer ತಿಳ್ಕೊಂಡು ಹೋಗಿ. what is green manure ತಿಳ್ಕೊಂಡು ಹೋಗಿ. ಆ್ಯಂಡ್ ಇಲ್ಲಿ ನೀವು ನಾನು ಹೇಳಿದ ಹಾಗೆ ಫಿಶಸ್ ಬಗ್ಗೆ ನಿಮ್ಗೆ ಏನು ಕ್ವಶನ್ ಕೇಳ್ಬೋದು ಫಿಶಸ್ ಬಗ್ಗೆ ಅಂದರೆ, 1 second.
ಕ್ರಾಪಿಂಗ್ ಪ್ಯಾಟ್ರನ್ಸ್ ಬಗ್ಗೆ ಕೇಳ್ಬೋದು. ಫಿಶಸ್ ಬಗ್ಗೆ ನಿಮಗೆ ಏನು ಡಿಫ್ರೆಂಟ್ ಪ್ಯಾಟ್ರನ್ಸ್ ಆಫ್ ಫಿಶಿಂಗ್ ವಿ ಆರ್ ಆ್ಯಕ್ಚುಲಿ ಅಡಾಪ್ಟಿಂಗ್ ಕಲ್ಚರ್ ಫಿಶಸ್ ಅಲ್ಲಿ. ಓಕೆ, ಆ ಕಲ್ಚರ್ ಫಿಶಸ್ ರಿಲೇಟೆಡ್ ಆಗಿ ಕ್ವಶನ್ ಅನ್ನ ಕೇಳ್ಬಹುದು. ಓಕೆ, ಸೊ ಕ್ರಾಪ್ ರೊಟೇಷನ್, ಕ್ರಾಪ್ ಪ್ಯಾಟ್ರನ್, ಕ್ರಾಪಿಂಗ್ ಪ್ಯಾಟ್ರನ್ ಇದ್ರ ಬಗ್ಗೆ ಎಲ್ಲ ನೀವು ಸ್ವಲ್ಪ ರಿವೈಸ್ ಮಾಡ್ತಾ ಹೋಗಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಳಿ. So someone of you are asking about crop rotation. Crop rotation andre growing the crops one after the other. Okay, growing the crop one after the other. Somebody is asking to teach the mole concept. Already ನಾನು mole concept related ಆಗಿ ಕ್ವೆಶನ್ ಹೇಳ್ಕೊಟ್ಟಿದ್ದೀನಿ. ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ದಿಸ್ ಇಸ್ ಅ ಲಾಸ್ಟ್ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಟೀಚ್ ಇನ್ ದಿಸ್ ವಿಡಿಯೋ. ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ಅನಿಮಲಿಯಾ ಕಿಂಗ್ಡಮ್ ವೆರಿ ಈಸಿ. ಏನೇನು ಫಾರ್ಮುಲಾ ಅಪ್ಲೈ ಏನೇನು ಪಾಯಿಂಟ್ಸ್ನ ಕಾಮನ್ ಆಗಿ ನೀವು ಅಪ್ಲೈ ಮಾಡಬೇಕು ಅಂತ ನೋಡ್ತಾ ಬಂದರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ಆನ್ಸರ್. 1 second. I just take an empty space. So don't need to worry, you can all do well in the examination. Just concentrate some of the physics topics. Okay. Okay. See the mole concept anta heldaga, when they ask some sums related to moles, you should know how to apply the formulas. Exam ಅಲ್ಲಿ ಒಂದು ವೇಳೆ if they ask you to calculate the number of moles of atoms, ನೆನ್ಪಿಟ್ಕೊಳ್ಳಿ, number of moles of atoms ಕೇಳ್ತಾ ಇದ್ದಾರೆ ಅಂದ್ರೆ, ನಂಬರ್ ಆಫ್ ಮೋಲ್ಸ್ ಆಫ್ ಆಟಮ್ ಇದ್ರೆ ಕ್ವಶನ್ ಅಲ್ಲಿ ಅಂದ್ರೆ ಸಿಂಗಲ್, ಈಗ ಹೀಲಿಯಂ ಅನ್ನೋದು ಆಟಮ್, ನೈಟ್ರೋಜನ್ ಅನ್ನೋದು ಆಟಮ್, ಈ ರೀತಿ ಒಂದು ಸಿಂಗಲ್ ಆಟಮ್ ಕೊಟ್ಟಿದ್ರೆ ಯು ವಾಂಟ್ ಟು ಅಪ್ಲೈ ದ ಫಾರ್ಮುಲಾ ಕಾಲ್ಡ್ ಮಾಸ್ ಗಿವನ್ ಅಥವಾ ಗಿವನ್ ಮಾಸ್. ಯು ಕ್ಯಾನ್ ರೈಟ್ ಗಿವನ್ ಮಾಸ್, ಯು ಕ್ಯಾನ್ ರೈಟ್ ದಿಸ್, ಜಸ್ಟ್ ಎ ಸೆಕೆಂಡ್, ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಗಿವನ್ ಮಾಸ್. ಏನ್ ಮಾಸ್ ಕೊಟ್ಟಿರ್ತದನ್ನ ಬರ್ಕೊಳ್ಳಿ, ಡಿವೈಡೆಡ್ ಬೈ ಯಾವ ಒಂದು ಆಟಮ್ ಕೊಟ್ಟಿರ್ತಾರೆ ಆ ಆಟಮ್ದು ಅಟಾಮಿಕ್ ಮಾಸ್ ಬರ್ಕೊಳ್ಳಿ, ಅಟಾಮಿಕ್ ಮಾಸ್. ದೆನ್ ಯು ಕ್ಯಾನ್ ಸಾಲ್ವ್ ದಿ ಸಮ್. ಅದೇ ರೀತಿ ಇಫ್ ದೇ ಆಸ್ಕ್ ಯು ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಮಾಲಿಕ್ಯೂಲ್ಸ್, ನಂಬರ್ ಆಫ್ ಮೋಲ್ಸ್ ಆಫ್ ಮಾಲಿಕ್ಯೂಲ್ಸ್, ಮಾಲಿಕ್ಯೂಲ್ಸ್ ಅಂದ್ರೆ ಏನು, ಮೋರ್ ದೆನ್ ಒನ್ ಆಟಮ್ ಕೊಟ್ಟಿದ್ರೆ ದೆನ್ ದಾಟ್ ಟೈಮ್ ಏನ್ ಮಾಸ್ ಕೊಟ್ಟಿರ್ತಾರೆ ಆ ಮಾಸ್ನ ಬರ್ಕೊಳ್ಳಿ, ಗಿವನ್ ಮಾಸ್, and you start to divide by molecular mass. Molecular mass find out ಮಾಡೋದು ಎಲ್ರಿಗೂ ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡಿ ನೀವು ಇಲ್ಲಿ ಬರ್ಕೊಳ್ಬೇಕು. ಓಕೆ, ರೈಟ್. ಸಪೋಸ್ ಇಫ್ ದೇ ಆಸ್ಕ್ ಯು ಟು ಫೈಂಡ್ ಔಟ್ ನಂಬರ್ ಆಫ್ ಮೋಲ್ಸ್ ಕೇಳಿದ್ರೆ ಡೈರೆಕ್ಟ್ ಆಗಿ ನಂಬರ್ ಆಫ್ ಮೋಲ್ಸ್ ನಂಬರ್ ಆಫ್ ಮೋಲ್ಸ್ ಹೇಳಿದೀನಿ ಅಲ್ವಾ, ನಂಬರ್ ಆಫ್ ಆಟಮ್ಸ್ ಕೇಳ್ತಾ ಇದಾರೆ ಅನ್ಕೊಳ್ಳಿ, ಡೈರೆಕ್ಟ್ ಆಗಿ ಆಟಮ್ಸ್, ಮೋಲ್ಸ್ ವಿ ಹ್ಯಾವ್ ಡನ್. ನಂಬರ್ ಆಫ್ ಆಟಮ್ಸ್ ಕೇಳ್ತಾ ಇದ್ದಾರೆ ಅಂದ್ರೆ ಯೂಸ್ ದಿಸ್ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಮಲ್ಟಿಪ್ಲೈಡ್ ಬೈ ಅವಗಡ್ರೋಸ್ ಕಾನ್ಸ್ಟೆಂಟ್, ದಟ್ ಈಸ್ n ನಾಟ್, 6.022 ಇಂಟು 10⁻23. ಇದನ್ನ ಫೋಕಸ್ ಮಾಡ್ಕೊಳ್ಳಿ. ಈ 3 ಫಾರ್ಮುಲಾ ಬೇಸಿಸ್ ಮೇಲೇನೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಮೋಲ್ ಕಾನ್ಸೆಪ್ಟ್ ಕೇಳಿದ್ರೆ ಡೆಫಿನೆಟ್ಲಿ ಕೇಳ್ತಾರೆ, ಅಥವಾ ಬೇರೆ ಯಾವ್ದ್ರಿಂದನೂ ಕೇಳಲ್ಲ, ಇಷ್ಟರಿಂದಾನೇ ಕೇಳ್ತಾರೆ, ಈ 3 ಫಾರ್ಮುಲಾ ಬೇಸಿಸ್ ಮೇಲೇನೆ ಕೇಳ್ತಾರೆ. ಓಕೆ, yes, saying so much. Finally, I wish you all the very best for all this students. So far you all have come across many concepts today and yesterday night as well through some of the practice papers. I wish you all the very best. Do well in the examination. ಮಧ್ಯಾಹ್ನದವರೆಗೂ ಟೈಮ್ ಇದೆ, ನಿಮ್ಗೆ ಏನೇನೆಲ್ಲ ಕಾನ್ಸೆಪ್ಟ್ಸ್ ಇನ್ನೂ ಡೌಟ್ ಇದೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಡೂ ವೆಲ್ ಇನ್ ದ ಎಕ್ಸಾಮಿನೇಷನ್. ಡಯಾಗ್ರಾಮ್ಸ್ ಇಂದ ಮಾರ್ಕ್ಸ್ ಕಳ್ಕೊಬೇಡಿ. 12 ಮಾರ್ಕ್ಸ್ಗೆ ಅನ್ಕೋತೀನಿ ಡಯಾಗ್ರಾಮ್ಸ್ ಇದೆ. ಫ್ರಾಕ್ಷನಲ್ ಡಿಸ್ಟಿಲೇಷನ್ನು, ಸಪರೇಟ್ ಆಮೇಲೆ ಸಬ್ಲಿಮೇಷನ್ನು, ಸಪರೇಟಿಂಗ್ ದ 2 ಇಮ್ಮಿಸಿಬಲ್ ಲಿಕ್ವಿಡ್ಸು, ಪ್ಲಾಂಟ್ ಸೆಲ್ಲು, ಅನಿಮಲ್ ಸೆಲ್ಲು. ಓಕೆ, ಅಂಡ್ ನಾನು ನಿಮ್ಗೆ ಹೇಳಿದ್ದೀನಿ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಇನ್ಕ್ಲೂಡಿಂಗ್ ದ ಫಿಸಿಕ್ಸ್, ಅದಷ್ಟು ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಫ್ರಮ್ ನೈಟ್. ಐ ವಿಶ್ ಯು ಅ ಗುಡ್ ಲಕ್ ಆಸ್ ವೆಲ್ ಆಸ್ ಆಲ್ ದ ಬೆಸ್ಟ್. ಎಕ್ಸಾಮ್ ಪೇಪರ್ದು ಕೀ ಆನ್ಸರ್ನ ನಾನು ಅಪ್ಲೋಡ್ ಮಾಡ್ತೀನಿ ಈವ್ನಿಂಗು, ಸೊ ವೆಯ್ಟ್ ಮಾಡ್ತಾ ಇರಿ, ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಟೇಕ್ ಕೇರ್.